ಬಂದ ನೋಡು ಗಜಗೌರ ಶಾಮಿಲ ಹಳ್ಳಿಯ ಸರ್ದಾರ ಬಂದ ನೋಡು ಗಜಗೌರ ಹೇ ಹಠ 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 ಹಠವಾದಿ ಘಟ 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 ಶರ್ಪ ಹಠ 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 ಹಠವಾದಿ ಘಟ 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 ಶರ್ಪ ಹೇ 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 ತಗೊಳ್ಳಿ 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 ಯಾವೀಗ ಗಡ 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 ಗುಡು 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 ಗಡ 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 ಗುಡು 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 ಹೇ 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 ಬಂದ 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 ರತಿ ಚೋಡು ಹೇ ಹೇ ನನ್ನ ಗುರು ನನ್ನ ಹೆಸರು ನನ್ನ ಹೆಸರು ನವಿಲು ನೃತ್ಯದ ನರ್ತಕಿ ಹೊಂಬೆಳಗು ಹರ್ಷಿದ್ದಾಳೆ ಎನ್ನ ಭಾವನೆ ಎಂಬ ಬೃಂದಾವನದಲ್ಲಿ ಅರ್ಪಣ ರಾತ್ರಿಯಲ್ಲಿ ಸದಾ ನನ್ನ ಕನಸಿನ ಲೋಕದಲ್ಲಿಯೇ ಸುಳಿಯುತ್ತಿರುವೆ ಅರ್ಪಣ ಆ ರಂಬೆ ಊರ್ವಶಿ ಮೇನಿಕೆರ ಸೊಬಗ ಸೌಂದರ್ಯ ಬ್ರಹ್ಮ ನಿನ್ನಲ್ಲಿಯೇ ಅಳವಡಿಸಿದ್ದಾರೆ ಅಂದಾಗ ನಿನ್ನ ಪ್ರಾಯಭರಿತವಾಗಿರತಕ್ಕಂಥ ಧ್ಯೇಯವನ್ನು ಸವಿಯದೆ ಬಿಡಲಾರೆ. ಈ ಊರಿನಲ್ಲಿ ಹೊಸದಾಗಿ ಮದುವೆಯಾಗಿ ಬಂದಿರತಕ್ಕಂತ ಹೆಣ್ಣಿನ ರತಿಸುಖ ಮೊದಲು ನಾನೇ ಪಡಬೇಕು. ಅಂದಾಗ ನಿನ್ನನ್ನು ಬಿಡುವನೇ ವಿಷಧರ. ಅರ್ಪಣ ಈ ಊರಿಗೆ ಹೊಸದಾಗಿ ಬಂದಿರುವ ಹೆಣ್ಣು. ಊರಿಗೆ ಬಂದ ಹೆಣ್ಣು ನೀರಿಗೆ ಬಾರದೆ ಇರುವಳೆ. ಇರಲಿ, ಓಹೋ ಕಾದು ನೋಡೋಣ. ಇಂದು ಬೃಂದಾವನದಲ್ಲಿ ಯಾವ ಹಕ್ಕಿಯೂ ಕೂಡ ಸುಳಿಯದಂತೆ ಕಾಣುತ್ತಿಲ್ಲ.
ಓಹೋ, ನೆನೆದವರ ಮನದಲ್ಲಿ ಎಂಬಂತೆ ಅರ್ಪಣ ಇದೇ ಹಾದಿ ಹಿಡಿದು ಬರುತ್ತಿದ್ದಾಳೆ. ಬರಲಿ, ವಿಚಾರಿಸೋಣ. ಓಹೋ ವಿಷಧರ್, ನಾನು ನೀರು ತರೋದಕ್ಕೆ ಹೊರಟಿದ್ದೆ, ನೀವ್ಯಾಕೆ ಇಲ್ಲಿ? ಅರ್ಪಣ, ನೀನು ನಾನು ಪ್ರೀತಿಸಿದ ಹೆಣ್ಣು ನನ್ನನ್ನು ಮೋಸ ಮಾಡಿ ಆ ಮನೋಹರನ ಕೈ ಹಿಡಿದೀಯೋ. ಮೋಸನ? ನಾನೇ ನಿನಗೆ ಮೋಸ ಮಾಡಿದೆ? ಹಾಗಾದರೆ ನಾನು ನಿನ್ನನ್ನು ಪ್ರೀತಿಸಿಲ್ಲವೇ? ನೀನು ನನ್ನ ಪ್ರೀತಿಸಿರ್ಬಹುದು, ಆದ್ರೆ ನಾನು ನಿನ್ನನ್ನು ಪ್ರೀತಿಸಿಲ್ವಲ್ಲ. ನನ್ನ ಹೃದಯ ಮಂಡಲವೇರುವ ಹೆಣ್ಣು ನೀನು, ಆದರೆ ಮನೋಹರನ ಹೃದಯದ ಮಂಚವನ್ನು ಏರಿದೆಯ. ನಿನಗೆ ನೋಡಿದರೆ ನನಗೆ ಯಾಕೋ ವೇದನೆಯಾಗುತ್ತಿದೆ. ವೇದನೆ? ಅಂಥದ್ದೇನಾಗಿದೆ ನನ್ನ ಬಾಳಿನಲ್ಲಿ? ಏನಾಗಿದೆ? ಅರ್ಪಣ, ಪತಿಯ ದೇಹ ಸುಖನುಂಡು ನಿನ್ನ ದೇಹ ಗುಲಾಬಿ ಹೂವಿನಂತೆ ಬಾಡಿ ಬೆಂಡಾಗಿದೆ. ನಿನ್ನ ದೇಹಕ್ಕೆ ಸುಖ ಕೊಡದ ನಿನ್ನ ಶಂಡನಿನ ಗಂಡನಿದ್ದು ಏನು ಪ್ರಯೋಜನ? ನಿನ್ನ ಮಾತಕ್ಕೆ ವಿಚಿತ್ರವಾಗಿದೆ ಅಲ್ಲ? ವಿಚಿತ್ರ? ವಿಚಿತ್ರ? ಕತ್ತೆಗೆ ಕಸ್ತೂರಿ ವಾಸನೆ ವಿಚಿತ್ರವಾಗಿಯೇ ತೋರುತ್ತದೆ. ಅರ್ಪಣ, ನಾನು ಹೀಗೆ ಹೇಳುತ್ತೇನೆಂದು ಸರ್ವತಾ ತಪ್ಪು ಭಾವಿಸಬೇಡ. ಬೇಲೂರಿನ ಶಿಲಾಬಾಲಕಿಯಂತೆ ನಿನ್ನ ಅಂಗಾಂಗಗಳು ತುಂಬಿಕೊಂಡಿವೆ. ಪರಪುರುಷನ ಜೊತೆ ಮಲಗಿಕೊಂಡು ನಿನ್ನ ಕಾಮದ ದಾಹವನ್ನು ಇಂಗಿಸಿಕೊಳ್ಳುವುದರಲ್ಲಿ ತಪ್ಪೇನಿದೆ? ಬಾ ಪ್ರೇಯಸಿ, ಪ್ರೇಮ ಸಾಗರದ ಕಾಮ ಸಾಗರದಲ್ಲಿ ಹಾಯಾಗಿ ತೇಲೋಣ ಬಾ. ಆಚೆ ಚಾಂಡಾಲ, ಹಾಲಿನಂತಿರುವ ನನ್ನ ಸಂಸಾರದಲ್ಲಿ ಹುಳಿ ಹಿಂಡಿ ಮೋಜು ನೋಡಬೇಕು ಅಂತ ಹೊಂಚಾಕಿ ಕುಳಿತಿದ್ದೇನೋ ಧಮ. ಈ ನಿನ್ನ ದುರ್ನಡತೆ ನಿನ್ನ ಹತ್ರನೇ ಇರಲಿ. ಕಂಡ ಹೆಂಗಳಿಗೆ ಹಣದಾಸೆ ತೋರಿಸಿ ಮೋಸ ಮಾಡದಂತೆ ಈ ನಿನ್ನ ಕಾಮುಕ ವರ್ತನೆ ನನ್ನ ಮುಂದೆ ತೋರಿಸಬೇಡ. ಬೇರೆ ಹೆಂಗಳಂತೆ ನಿನ್ನ ಮೋಸದ ಮಾತಿಗೆ ಒಲಿದು ಬಂದು ಕೆಟ್ಟ ದಾರಿಗೆ ಕಾಲು ಜಾರಿ ಬೀಳುವಂತ ಹೆಣ್ಣು ನಾನು ಅಲ್ವೋ? ಏನೇ ಹೆಣ್ಣೆ, ನಾನು ಹೇಳುತ್ತಿರುವುದು ನಿನ್ನ ಸುಖಕ್ಕಾಗಿ ಹೊರತು ಇದರಲ್ಲೇನು ನನ್ನದೇನು ದುರುದ್ದೇಶವಿಲ್ಲ. ನೋಡು ಅರ್ಪಣ, ಜೀವನದಲ್ಲಿ ಯೌವನ ಬರುವುದು ಒಂದು ಸಾರೆ. ಎರವಾಗಲೇ ಸುಖ ಪಡಬೇಕು ನಾರಿ. ನೀನಾಗಿಯೇ ಸುಖ ಕೊಟ್ಟರೆ ಒಳಿತು, ಇಲ್ಲವಾದರೆ ನನ್ನ ಕೈಯಾರೆ ನಿನ್ನ ಹುಟ್ಟ ಸೀರೆಯನ್ನು ಕಳಚೆ ಬರೀ ಬತ್ತಲೆಯಲ್ಲಿ ಕಾಮ ತೃಪ್ತಿ ತೀರಿಸಿಕೊಳ್ಳದೆ ಹೋದರೆ ಮುಚ್ಚಪ್ಪಾಯಿನ ಮದಾಂಧ, ನನ್ನ ಸುಖ ದುಃಖ ನೋಡೋದಕ್ಕೆ ನೀನ್ಯಾರು? ನಿನ್ನಂತ ಕ್ಷುಲ್ಲಕ ಮಾನವನ ಹಣದಾಸೆಗಾಗಿ ನನ್ನ ಗರತಿತನವನ್ನ ಮಾಡ್ಕೊಳ್ಳುವಂತ ಹೇಳಿ ಹೆಣ್ಣು ನಾನಲ್ಲ. ದೇವರಂತ ಪತಿಗೆ ವಂಚಿಸಿ ಈ ಪುಣ್ಯ ಭೂಮಿಯಲ್ಲಿ ಪಾಪದ ಹೊರೆಯನ್ನು ಹೊತ್ಕೊಂಡು ನಾನು ಯಾವ ನರಕಕ್ಕೆ ಹೋಗ್ಲೋ? ಈ ಪುಣ್ಯ ಭರತ ಭೂಮಿಯಲ್ಲಿ ಪತಿವ್ರತೆ ಹೆಣ್ಣಾಗಿ ಬಾಳ್ತೀನಿ ವಿನಃ ನಿನ್ನಂತವನ ಮೋಸದ ಬಲೆಗೆ ಎಂದಿಗೂ ಬೀಳೋದಿಲ್ಲ. ನಾನು ಪರಮ ಪತಿವ್ರತೆ ಕಣೋ.
ಪತಿರುತ್ತೆ. ಪತಿರುತ್ತೆ. ರಾಮಾಯಣ ಮಹಾಭಾರತ ದ್ರೌಪದಿ ಸೀತೆಯಿಂದಲೇ ಹೊರಟು ಹೋಯಿತು ನಿನ್ನ ಪತಿರುತ್ತೆ. ಬಾರೇ ಮನಮೋಹಕ ಸುಂದರಿ, ನಿನ್ನ ತೋಳ ತೆಕ್ಕೆಯಲ್ಲಿ ನನ್ನನ್ನು ಬಿಗಿದಪ್ಪಿಕೊಂಡು ಆಹ್ಲಾದಕರ ವಾತಾವರಣದಲ್ಲಿ ಹಾಯಾಗಿ ತೇಲಿಸುವ ಸರಿಯಾಚೆ ಮುಟ್ಟಾಳ. ಹೆಣ್ಣಂದ್ರೆ ಸುಲಭವಾಗಿ ದೊರೆಯುವ ಬಾಳೆ ಹಣ್ಣು ಅಂತ ತಿಳ್ಕೊಂಡಿದ್ದೇನೋ? ನಿನ್ನಂತ ಕಾಮುಕ ನಾಯಿಗೇನೋ ಗೊತ್ತಾಗ್ಬೇಕು ಹೆಣ್ಣಿನ ಬೆಲೆ ಏನು ಅಂತ. ಹೆಣ್ಣು ಸಾಮಾನ್ಯಳಲ್ಲ ಕಣೋ. ಒಂದು ಹೆಣ್ಣಿಗಾಗಿ ಪರಿತಪಿಸಿದ ರಾವಣನ ಗತಿ ಏನಾಯ್ತು ಅಂತ ಗೊತ್ತಾ? ದ್ರೌಪದಿಗಾಗಿ ಹೆಣಗಾಗಿದ ಆ ಕೀಚಕ ದುಶ್ಯಾಸನರ ಗತಿ ಏನಾಯ್ತು ಅಂತ ಗೊತ್ತೇನೋ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಎತ್ತ ಬೇಡ ನಿನ್ನ ಗೊತ್ತು ಹಾಳ ಪುರಾಣ. ಆ ದ್ರೌಪದಿ ಸೀತೆಯ ಪಟ್ಟ ನಿನಗೆ ಎಲ್ಲಿಂದ ಸಲ್ಲಬೇಕು? ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಹಣದಿಂದಲೇ ಶೃಂಗರಿಸಿ ರಾಣಿಯಂತ ಸಿಂಹಾಸನ ಮೇಲೆ ಬಾರೇ ಸುಂದರಿ, ಸುರಿಸು ಪ್ರೇಮದ ಚೊಂಬರದ ಮಳೆ. ಮುಟ್ಟಾಳ, ನೀನು ತೋರಿಸುವ ನಿನ್ನ ಹಣ, ವಜ್ರ ಖಚಿತವಾದ ಸಿಂಹಾಸನ ನನ್ನ ಕಾಲಲ್ಲಿರೋ ಚಪ್ಪಲಿಗೆ ಸಮಾನ ಕಣೋ. ನೀನಂತ ಮಮಾನ ತೋರಿಸುವ ಹಣದ ಆಸೆಗಾಗಿ ಬೆಚ್ಚಿ ಬೆದರುವ ಬಜಾರಿ ಹೆಣ್ಣು ನಾನಲ್ಲ. ಕಾಮುಕ, ನಿನ್ನಂತ ಕಾಮುಕನಿಗೆ ಈ ಜಗತ್ತು ಕುರುಡಾಗಿ ಕಾಣುವುದು ನಿಜ. ಆದ್ರೆ ಪತಿ ಪರ್ದವೆಯನ್ನು ತಿಳಿದು ಪತಿವ್ರತ ಸ್ತ್ರೀಯಾಗಿ ಬಾಳುವ ಈ ಗೆಳತಿಯ ಹೆಮ್ಮೆ ನಿನ್ನಂಥ ಮಂಗನಿಗೆ ಗೊತ್ತಾಗೋದು? ಗರತಿ 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 ಊರಾಗಿಲ್ಲದ ಗರತಿ. ಈ ಊರಾಗಿ ಉಳಪಳೆ ಗರತಿ. ಈ ಸಮಾಜದಲ್ಲಿ ಗರತಿ ಎಂಬ ಶಬ್ದ ಎಷ್ಟು ಪವಿತ್ರವಾಗಿದೆ ನಿನಗೆ ಏನಾದರೂ ಗೊತ್ತಾ? ಮದುವೆಯಾಗಿ 2-3 ಮಕ್ಕಳು ಹಡೆದರೂ ಕೂಡ ಪರಪುರುಷನ ಜೊತೆ ಮಲಗುವ ಮಿಂಡಿಯರು ತುಂಬಿದ್ದಾರೆ ಇಂದಿನ ಸಮಾಜದಲ್ಲಿ. ನಿನ್ನಂತ ಗರತಿಯರ ಸಾಲಿನ ಸೋಗಿನಲ್ಲಿ ಗಂಡನನ್ನು ಕೆಲಸಕ್ಕೆ ಕಳಿಸಿ ಮೆಂಡನ ಜೊತೆ ಆದರ ಮಾಡುವ ಸೋಳೆಯರು ತುಂಬಿದ್ದಾರೆ ಇಂದಿನ ಸಮಾಜದಲ್ಲಿ. ನಿನ್ನಂತ ಗರತಿಯರ ಸಾಲಿನಲ್ಲಿ ಸೋಗ ಮಾಡಿ ತಾಯಿಯನ್ನು ತವರು ಮನೆಗೆ ಕಳಿಸಿ ತಂದೆಯ ಜೊತೆ ಮಲಗುವ ಸೋಳೆಯರು ತುಂಬಿದ್ದಾರೆ ಇಂದಿನ ಸಮಾಜ. ನೀನೊಬ್ಬಳು ಗರತಿ, ನಿನ್ನ ಮುಖಕ್ಕೆ ಗರಿತನ ಅವಹೇಳನ. ಮುಚ್ಚೋ ಬಾಯಿನ ವಂಚಕ, ಸಾಕು ನಿಲ್ಲಿಸು ಇಂದಿನ ಅಣಕದ ನುಡಿಗಳನ್ನ. ನಿನ್ನ ಅಕ್ಕ ತಂಗಿ ತಾಯಿ ಮುಂದೆ ಹೀಗೆ ಮಾತಾಡ್ತೇನೋ? ಮತಿಹೀನ, ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಆ ಮರ್ಯಾದೆ ಉಳಿಸ್ಕೊಳ್ಳುವಂತ ಯೋಗ್ಯತೆ ಇರಬೇಕು. ಮಾನ ಮರ್ಯಾದೆಯನ್ನು ಬಿಟ್ಟು ಶೀಲವನ್ನ ಮಾರ್ಕೊಂಡು ಈ ಸಮಾಜಕ್ಕೆ ಕಳಂಕವಾದಂತ ಹೆಣ್ಣುಗಳು ಈ ಭೂಮಿ ಮೇಲೆ ಇರಬಹುದು ನಿಜ. ಅಂದ್ರೆ ಎಲ್ಲರೂ ಅವರಂತೆ ಆಗಿದ್ರೆ ಈ ಸಮಾಜ ಬದುಕುತ್ತಾನೆ ಇರಲಿಲ್ಲ. ಸೂರ್ಯ ಚಂದ್ರ ಉದಯಿಸಿ ಈ ಜಗತ್ತಿಗೆ ಬೆಳಕನ್ನೇ ಕೊಡ್ತಾ ಇರಲಿಲ್ಲ. ಅಷ್ಟೇ ಯಾಕೆ ಮನುಷ್ಯ ಪ್ರಾಣಿ ಭೂಮಿ ಮೇಲೆ ಬದುಕಿ ಉಳಿತಾನೆ ಇರಲಿಲ್ಲ. ನಿನ್ನಂಥ ಕಾಮುಕನ ಕಣ್ಣಿಗೆ ಈ ಸಮಾಜ ಕುರುಡಾಗಿ ಕಾಣ್ತಿರಬಹುದು ನಿಜ. ಈ ಜನತೆಯ ಕಣ್ಣಿಗೆ ಇದೊಂದು ಆದರ್ಶ ಸಮಾಜವೇ ಸರಿ.
ಸಮಾಜ ಆದರ್ಶ ಸಮಾಜ ಆದರ್ಶ ಸಮಾಜ ದೇಶದ ಆಡಳಿತ ತಮ್ಮ ಕೈಯಲ್ಲಿದೆ ಎಂದು ದೇಶದ ಸಂಪತ್ತನ್ನೇ ನುಂಗುವ ನಾಯಿಗಳೆಷ್ಟಿಲ್ಲ ಇಂದಿನ ಸಮಾಜದಲ್ಲಿ. ದೊಡ್ಡ ದೊಡ್ಡ ರಾಜಕಾರಣಿಗಳು, ಎಂಎಲ್ಎಗಳು, ಎಂಪಿಗಳು, ಮಂತ್ರಿಗಳು ಬಿಳಿಯ ಬಟ್ಟೆಗಳನ್ನು ಧರಿಸಿ ತಮ್ಮ ಹಣದಾಶೆಗಾಗಿ ದೇಶವನ್ನು ಲೂಟಿ ಹೊಡೆಯತಕ್ಕಂತ ಹಂದಿಗಳೆಷ್ಟಿಲ್ಲ ಇಂದಿನ ಸಮಾಜದಲ್ಲಿ. ಸಮಾಜ ಸಮಾಜ ಎಲ್ಲಿರ್ಬೋದು ನಿನ್ನ ಹಾಳು ಬೇದಿಯ ಸಮಾಜ. ಬಡಪಾಯಿ ಭಿಕ್ಷುಕನಾಗಿ ಮನೆಗೆ ಬಂದರೆ ಥೂ ಎಂದು ಹೋಗುತ್ತೆ ಈ ಹಾಳು ಬೀದಿಯ ಸಮಾಜ. ಅದೇ ಒಂದು ಬಣ್ಣದ ಕಾಮುಕ ಹೆಂಗಸೋ ನಡು ರಸ್ತೆಯಲ್ಲಿ ಕೈ ಬೀಸಿ ಕರೆದಾಗ ಮೊದಲಿನಂತ ಹಣ ಸುರಿಸುತ್ತಿದೆ ಈ ಹಾಳು ಬೀದಿಯ ಸಮಾಜ. ಸುಮ್ಮನೆ ಸಮಾಜದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ, ಸುಮ್ಮನೆ ಕಾಲಹರಣ ಮಾಡಬೇಡ. ಅರ್ಪಣ ಕಾಲಹರಣ ಮಾಡಿ ನನ್ನ ಕಾಮ ಕೇಸರಿಯನ್ನು ಒಚ್ಚಿಸಬೇಡ. ಬಾರೇ ಸ್ವಪ್ನ ಸುಂದರಿ. ಇನ್ನೊಂದ್ಸತಿ ನನ್ನ ಕೈ ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ನಿನ್ನ ಎದೆ ಗುಂಡಿಗೆಯನ್ನ ಸೀಳಿ ಬಿಸಿ ರಕ್ತವನ್ನ ಕುಡಿಯುವ ರಾಣ ಚಂಡಿ ನಾನಾಗಬೇಕಾಗಿತ್ತು. ಎಚ್ಚರ. ನೀನು ನನ್ನ ರಕ್ತ ಕುಡಿತೀಯ. ಅರ್ಪಣ ಏನಂದೆ? ನೀನು ನನ್ನ ರಕ್ತ ಕುಡಿತೀಯ? ನೀನು ನನ್ನ ರಕ್ತ ಕುಡಿದಂದರೆ ಜಿಂಕೆಯೋ ಹುಲಿಯನ್ನು ನುಂಗಿದಂತೆ, ಇಲಿಯು ಹಾವನ್ನು ನುಂಗಿದಂತೆ. ನೋಡು ಅರ್ಪಣ, ಕೊನೆಯದಾಗಿ ಹೇಳುತ್ತೆ, ಲಕ್ಷ್ಯ ಕೊಟ್ಟು ಕೇಳೋ. ದೊಡ್ಡ ದೊಡ್ಡ ಪ್ರಾಣಿಗಳು ಸಣ್ಣ ಪ್ರಾಣಿಗಳ ಜೊತೆ ಸರಸ ಮಾಡಲಿಕ್ಕೆ ಹೋಗಬಾರದು. ಒಂದು ವೇಳೆ ಸರಸ ಮಾಡಿದರೆ ಸರ್ವನಾಶ ನಿಶ್ಚಿತ. ಅಂದಾಗ ನೀನು ನನ್ನ ರಕ್ತ ಕುಡಿವ್ಯಾ? ಸುಮ್ಮನೆ ಇಚ್ಛೆ ಬಂದಂತೆ ಬಗಳೆ ನನ್ನ ಕಾಮ ಕೇಸರಿಯನ್ನು ಒಕ್ಕಿಸಬೇಡ. ಬಾ ನನ್ನ ಇಚ್ಛೆಯನ್ನು ಪೂರೈಸುವ. ಚಂಡ, ನೀನು ಒಬ್ಬ ಗಂಡಸೇನೋ? ನಿಜವಾದ ಗಂಡು ಅಂದ್ರೆ ಯಾರು ಗೊತ್ತೇನೋ? ಸಮಾಜದಲ್ಲಿ ಪ್ರತಿಯೊಂದು ಹೆಣ್ಣುಗಳಿಗೆ ಅಕ್ಕ ತಂಗಿ ತಾಯಿಯ ರೂಪವನ್ನು ಕೊಟ್ಟು ನೋಡುವವನೇ ನಿಜವಾದ ಗಂಡಸು. ಈ ನಮ್ಮ ಜಗತ್ತಿಗೆ ಭೂಮಿ ಸೀಳಿ ಅನ್ನ ಹಾಕ್ತಾರಲ್ಲ, ಅವನು ಕೂಡ ನಿಜವಾದ ಗಂಡಸು. ಹೆಂಡತಿ ಮಕ್ಕಳ ಮನೆಯಲ್ಲಿ ಬಿಟ್ಟು ಗಡಿನಾಡಿನಲ್ಲಿ ಯುದ್ಧ ಮಾಡೋದಕ್ಕೆ ಹೋರಾಡ್ತಾ ಇದ್ದಲ್ಲ ನನ್ನ ಸಿಪಾಯಿ, ಅವನು ಕೂಡ ನಿಜವಾದ ಗಂಡಸು. ಒಂದು ಅಬಲೆ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಿಲ್ಲ, ನಾಚಿಕೆ ಆಗೋದಿಲ್ವೇನೋ ನಿನ್ನ ಗಂಡ ಜನ್ಮಕ್ಕೆ? ನಾಚಿಕೆ ಎಲ್ಲಿರುವುದು ನಾಚಿಕೆ? ಎಂಥದ್ದು ಇರುವುದು ಆ ನಾಚಿಕೆ? ನಾಚಿಕೆ ಎನ್ನುವುದು ಬ್ರಹ್ಮನಲ್ಲಿ ಇದ್ದಿದೆಯಾದರೆ ನಿನ್ನನ್ನು ಅಂಗಾಲ ಹಿಡಿದು ಬರೀ ಬತ್ತಲೆಯಲ್ಲಿ ನಾಚಿಕೆ ಬಿಟ್ಟ ಕಟ್ಟದಿರಬೇಕಲ್ಲೇ ಅವನು. ಅವನಿಗಿಲ್ಲದ ನಾಚಿಕೆ ನನಗೆಲ್ಲಿಂದ ಬರಬೇಕು ನಾಚಿಕೆ? ಅರ್ಪಣ, ಈ ಏಕಾಂತ ಸಮಯದಲ್ಲಿ ನಿನ್ನ ಸುಂದರವಾಗಿರ್ತಕ್ಕಂಥ ದೇಹವನ್ನು ಸೆಕ್ಕಂತೆ ಭೋಗಿಸಿ ನನ್ನ ಕಾಮದ ದಾವನ್ನು ಹಿಂಗಿಸಿಕೊಳ್ಳುವೆ. ಬಾರೆ ಸುಂದರಿ.
ಕಾಮದ ಪಿತ್ತ ನೆತ್ತಿಗೇರಿದ ನಾಯಿ ನನ್ನ ನತ್ತಿಗೆಯನ್ನು ಬಲತ್ಕರಿಸಲು ಬಂದೆಯಾ? ನಿನ್ನೆದೆ ಸಿಳಿ ರಕ್ತ ಕುಡಿದು ಬಿಟ್ಟೇನು ಪಸುವೆ ಮಹಾಸುರ. ಮಹಾಸುರ ದ್ರೌಪದಿಯ ಮಾನವನ್ನು ಕಾಪಾಡಲು ಬಂದ ಮಹಾನುಭಾವನೆ. ವಿಷಧರ ಹೆಚ್ಚಿಗೆ ಮಾತನಾಡಿದರೆ ನುಚ್ಚು ನೂರಾಯಿತು ಈ ನಿನ್ನ ಕೊಳಕುದೇ. ಗೋಮುಖ ವ್ಯಾಘ್ರ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುವಾಗ ಇಡೀ ಪ್ರಪಂಚವು ಕೂಡ ತನ್ನಂತೆ ಕಣ್ಣು ಮುಚ್ಚಿದೆ ಎಂದು ತಿಳಿದುಕೊಳ್ಳುತ್ತದೆ. ನಿಮ್ಮಂತ ಕಾಮುಕ ವ್ಯಾಘ್ರಗಳಿರುವುದರಿಂದಲೇ ಇಂದಿನ ಸಮಾಜದಲ್ಲಿ ಎಷ್ಟೋ ನಾರಿಯರ ಬಾಳು ಹಾಳಾಗಿರುವುದು. ನಿನ್ನ ರುಂಡವನ್ನು ಚಂಡಾಡ ಬಿಡುತ್ತಿದೆ. ನನ್ನ ಅಣ್ಣನ ಗೆಳೆಯನೆಂದು ಸೋಮನೆ ಬಿಟ್ಟಿದ್ದೇನೆ. ಛೇ, ಈ ಸಮಯದಲ್ಲಿ ನಾನು ಮಾತನಾಡುವುದು ವ್ಯರ್ಥವೇ ಸರಿ. ಪ್ರಕರಣ ಎತ್ತದಿಂದ ಎತ್ತ ಕಡೆಯೇ ಸಾಗುತ್ತಿದೆ. ಮಧುಚಂದ್ರ, ನೀನು ನನ್ನನ್ನು ಕೆಣಕಲು ಬಂದೆಯಾ? ಮಲಗಿದ ಹೆಬ್ಬುಲಿಯನ್ನು ಬಲಗಾಲಿನಿಂದ ಬಡದೆಬ್ಬಿಸಿದೆಯೋ? ಇದು ನೀನು ಮೆಟ್ಟಿದ್ದು ವಿಷ ಸರ್ಪದ ಘಟ ಸರ್ಪವನ್ನು. ಮುಂದೆ ನೋಡು ಈ ವಿಷ ಸರ್ಪದ ಸಡಿನ ಜ್ವಾಲೆ. ಈಗ ಚಾರಿಯ ಕನಸುವ ಗಂಡು ಇನ್ನೂ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಈ ಶಿವರ ಹುದು ಇವನು, ಈ ಮಣ್ಣಿನ ಮಗ ಇವನು. ಹೋಗಕತ್ತೆ ಹೋಗು. ಮೋಡ ಗರ್ಜಿಸುವುದು ಈ ಭೂಮಿಯಲ್ಲಿ, ಆಕಾಶದಲ್ಲಿ. ಯಾರು ಇಲ್ಲದ ಸಮಯದಲ್ಲಿ ನನ್ನ ನತ್ತಿಗೆಯನ್ನು ಬಲತ್ಕರಿಸಲು ಬಂದೆಯಾ? ಕೆಳೆಯದ ಹೆಂಡತಿಯನ್ನೇ ಮೋಹಿಸಲು ಬಂದ ಕಾಮುಕ ನೀನು. ನಿನ್ನಂತ ವಿಷದ ಜಂತುಗಳನ್ನು ಸುಟ್ಟು ಹಾಕಬೇಕು. ಮೈದುನ, ಈ ಹೊತ್ತಿಗೆ ನೀ ಬರದೆ ಹೋಗಿದ್ರೆ ಈ ನಿನ್ನ ಅತ್ತಿಗೆ ಮಾನ ಮರಣದೆ ಉಳಿತಾ ಇರಲಿಲ್ಲ. ಮಹಾಭಾರತದಲ್ಲಿ ಆ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳಿಬೇಕಾದ್ರೆ ಆ ಶ್ರೀಕೃಷ್ಣ ಪರಮಾತ್ಮ ಬಂದು ಅಕ್ಷಯಾಂಬರವನ್ನು ಕೊಟ್ಟು ಅವಳ ಮಾನ ಕಾಪಾಡಿದಂತೆ ಇವತ್ತು ನೀನ್ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದೆಯಪ್ಪ. ಈ ನಿನ್ನ ಋಣವನ್ನ ನಾನು ಯಾವ ಜನ್ಮದಲ್ಲಿಯೂ ಮರೆಯೋದಿಲ್ಲಪ್ಪ. ಅತ್ತಿಗೆ, ಇದರಲ್ಲಿ ಋಣದ ಮಾತೇನು ಬಂತು? ಅತ್ತಿಗೆ, ಋಣದ ಮಾತೇನು ಬಂತು? ನಿನ್ನ ಮೈದುನನಾಗಿ ನಾನು ಇಷ್ಟು ಸಹಾಯ ಮಾಡದಿದ್ದರೆ ಹೇಗೆ ಅತ್ತಿಗೆ? ಈ ಸ್ಥಾನದಲ್ಲಿ ನಾನು ಬೇರೆ ಯಾರೇ ಆಗಿದ್ದರೂ ಕೂಡ ನಾನು ಇದನ್ನೇ ಮಾಡುತ್ತಿದ್ದೆ. ನೀನು ನನ್ನ ಪಾಲಿಗೆ ಅತ್ತಿಗೆ ಅಷ್ಟೇ ಅಲ್ಲಮ್ಮ, ನನ್ನ ಮೈದುನ, ಈ ಸಮಯಕ್ಕೆ ಈ ವಿಷಯ ಯಾರ ಮುಂದೆ ಹೇಳೋದು ಬೇಡಪ್ಪ. ಯಾಕಂದ್ರೆ ಈ ವಿಷಯ ಏನಾದ್ರೂ ನಿಮ್ಮ ಅಣ್ಣನ ಮುಂದೆ ಗೊತ್ತಾದ್ರೆ ದೊಡ್ಡ ಕೋಲಾಹಲವೇ ನಡೆದು ಹೋಗ್ಬಿಡುತ್ತೆ. ನೋಡು,
ಆರಿ ಹೋದ ಬೆಂಕಿ ಕಿಡಿಯಿಟ್ಟು ಮತ್ತಷ್ಟು ಹೊತ್ತಿಸೋದು ಬೇಡಪ್ಪ. ಇದನ್ನೇನು ಹೇಳುತ್ತಿರುವೆ ಅತ್ತಿಗೆ? ಅಂತ ವಿಷದ ಜಂತುಗಳನ್ನು ಬೇರು ಸಮೇತ ಕಿತ್ತಿ ಹಾಕಬೇಕು. ಅಂದಾಗಲೇ ಇನ್ನೊಮ್ಮೆ ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವುದಿಲ್ಲ ಅವನು. ಇರ್ಲಿ ಬಿಡು, ನನ್ನ ಅಣ್ಣನಿಗೆ ಹೇಳಿ ಅವನಿಗೆ ತಕ್ಕ ಪಾಠ ಕಲಿಸುವೆ. ಬೇಡ ಬೇಕಿಲ್ಲ, ಇದು ನಮ್ಮ ಮನೆತನದ ಮರ್ಯಾದೆಯ ಪ್ರಶ್ನೆ. ಈ ವಿಷಯ ಅವ್ರ ಮುಂದೆ ಹೇಳಿದ್ದೆ ಅಂದ್ರೆ ನಮ್ಮ ಮನೆತನದ ಗೌರವಕ್ಕೆ ಧಕ್ಕೆ ಬರುವುದು ಖಂಡಿತ. ಒಂದ್ ವೇಳೆ ನಿಮ್ಮಣ್ಣ ನನ್ನ ಮೇಲೆ ಏನಾದರೂ ಸಂಶಯ ತಿಳ್ಕೊಂಡು ಮನೆಯಿಂದ ಹೊರ ಹಾಕಿದ್ರೆ ನಾನು ಎಲ್ಲಿ ಹೋಗ್ಲಿ, ಯಾರ ಆಶ್ರಯ ಪಡೆಯಲಿ? ಆಯ್ತು ಅತ್ತಿಗೆ, ನೀನಿಷ್ಟೊಂದು ಹೇಳಿಕೊಳ್ಳುತ್ತಿ ಅಂದ ಮೇಲೆ